ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಔಟ್ ಆಫ್ 40 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು, ಸೊ ಯಾವ ರೀತಿಯಾಗಿ 30 ಮಾರ್ಕ್ಸು ನಿಮಗೆ ಡಿವೈಡ್ ಮಾಡ್ತಾರೆ, ಮ್ಯಾಮ್ ಪಾರ್ಷಿಯಲ್ ಔಟ್ಪುಟ್ ಬಂದರೆ ನಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ಫಿಸಿಕ್ಸ್ ಲ್ಯಾಬ್ ಎಕ್ಸಾಮ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಇದೇ ರೀತಿಯಾಗಿ ನಿಮಗೆ ಬಯಾಲಜಿ, ಕೆಮಿಸ್ಟ್ರಿ ಹಾಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆನೂ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದಕ್ಕೂ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಏನು ಮಾಡ್ತೀರಾ ಅಂತಂದರೆ, ಸೊ ಈಗಾಗಲೇ ಗೊತ್ತಾಗಿದೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮು ಯಾವಾಗಿಂದ ಶುರು ಆಗ್ತಿದೆ ಅಂತ ಹೇಳಿ. ಜಾನ್ವರಿ 27 ಶುರುವಾಗುತ್ತೆ. ಸೊ ನಿಮಗೆ ಫಸ್ಟ್ ಥಿಂಗ್ ಏನು ಅಂತಂದರೆ, ನಿಮ್ಮ ಕಾಲೇಜ್ ಕಡೆಯಿಂದ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಆಲ್ ಟಿಕೆಟ್ನ ಕೊಡ್ತಾರೆ. ಆ ಒಂದು ಆಲ್ ಟಿಕೆಟಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ, ಮತ್ತು ಯಾವ ಒಂದು ಡೇಟಲ್ಲಿ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಡೇಟ್ ಮತ್ತು ಟೈಮ್ ಪ್ರಕಾರ ನೀವು ಹೋಗಿ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್, ಕೆಲವೊಂದು ಕಾಲೇಜ್ಗಳಲ್ಲಿ ಕೆಲವೊಬ್ಬರು ಸ್ಟೂಡೆಂಟ್ಸ್ಗೆ ಅದೇ ಕಾಲೇಜು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಆಗಿರುತ್ತೆ, ಅಥವಾ ಬೇರೆ ಕೂಡ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಅದನ್ನು ಕೂಡ ನಿಮ್ಮ ಒಂದು ಆಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅಥವಾ ನಿಮ್ಮ ಕಾಲೇಜ್ನಲ್ಲಿ ತಿಳಿಸ್ತಾರೆ. ನಿಮ್ಮ ಒಂದು ಲ್ಯಾಬ್ ಎಕ್ಸಾಮು ಈ ಒಂದು ಕಾಲೇಜಲ್ಲಿ ಆಗ್ತಾ ಇದೆ, ಅಥವಾ ಇದೇ ಒಂದು ಕಾಲೇಜಲ್ಲಿ ಆಗ್ತಾಯಿದೆ ಅನ್ನೋದು ಕೂಡ ನಿಮ್ಮ ಕಾಲೇಜಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೆಕೆಂಡ್ ಪಾಯಿಂಟು ಕೂಡ ಕ್ಲಿಯರ್ ಆಯಿತು. ಇನ್ನು ಥರ್ಡ್ ಪಾಯಿಂಟು, ಮ್ಯಾಮ್ ಒಂದು ಬ್ಯಾಚಲ್ಲಿ ಎಷ್ಟು ಜನ ಇರ್ತಾರೆ ಮ್ಯಾಮ್ ಅಂತ ಕೇಳೋದಾದರೆ, ಒಂದು ಬ್ಯಾಚಲ್ಲಿ ಮಿನಿಮಮ್ 12 ಮೆಂಬರ್ಸ್, ಒಂದು ಬ್ಯಾಚಲ್ಲಿ 12 ಮೆಂಬರ್ಸ್ ಇರ್ತಾರೆ. ಆ 12 ಮೆಂಬರ್ಸು ಏನು 12 ಮೆಂಬರ್ಸ್ ಇರ್ತಾರೆ. ಇದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗಬೇಕಾದ್ರೆ ಏನೇನು ತೊಗೊಂಡು ಹೋಗಬೇಕು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆನಾ? ನಿಮ್ಮ ಒಂದು ರೆಕಾರ್ಡ್ ಏನಿದೆ ಅದನ್ನು ಸಂಪೂರ್ಣವಾಗಿ ನೀಟಾಗಿ ಬರಿಬೇಕು. ಓಕೆನಾ? ಬರೆದಾದ ನಂತರ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಒಂದು ಎಕ್ಸ್ಪೆರಿಮೆಂಟಿಗೆ ಸಿಗ್ನೇಚರ್ ಆಗಿದೆಯಾ, ಪ್ರತಿಯೊಂದು ಡೀಟೇಲ್ಸ್ನ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮ್ಮ ಒಂದು ರೆಕಾರ್ಡಿಗೆ 6 ಮಾರ್ಕ್ಸ್ ಇರುತ್ತೆ. ಓಕೆನಾ? ನೆಗ್ಲೆಕ್ಟ್ ಮಾಡಬೇಡಿ. ಅದಾದಮೇಲೆ ಸೀಲು ಸಿಗ್ನೇಚರ್ ಎಲ್ಲ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದೆಲ್ಲ ಆಯಿತು. ಮತ್ತು ಆಲ್ ಟಿಕೆಟು ರೆಕಾರ್ಡ್ನ ಮರಿಬಾರ್ದು, ಅದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಈಗ ಗೊತ್ತಾಯ್ತು ನಿಮಗೆ, ಒಂದು ಬ್ಯಾಚಲ್ಲಿ 12 ಮೆಂಬರ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು. 12 ಮೆಂಬರ್ಸ್ ಏನಿರ್ತಾರೆ, ಒಳಗಡೆ ಹೋಗೋದಕ್ಕಿಂತ ಮುಂಚೆ ಲೈನಲ್ಲಿ ನಿಂತಿರ್ತಾರೆ 12 ಮೆಂಬರ್ಸು ಕೂಡ. ಸೊ ಯಾವ ರೀತಿಯಾಗಿ ಅಂದರೆ, ಅವರ ಒಂದು ರಿಜಿಸ್ಟ್ರೇಷನ್ ರೋಲ್ ನಂಬರ್ 1, ರೋಲ್ ನಂಬರ್ 2, ರೋಲ್ ನಂಬರ್ 3 ಅಪ್ ಟು ರೋಲ್ ನಂಬರ್ 12 ತನಕ ಆ ರೀತಿಯಾಗಿ ಒಂದು ಬ್ಯಾಚಲ್ಲಿ 12 ಮೆಂಬರ್ಸ್ ಅಂದರೆ ಸ್ಟಾರ್ಟಿಂಗ್ 1 to 12ವರೆಗೂ ನಿಂತಿರ್ತಾರೆ. ಸೊ ಅವ್ರು ಒಳಗಡೆ ಎಂಟರ್ ಆದ ತಕ್ಷಣವೇ ನಿಮ್ಮ ಒಂದು ರೆಕಾರ್ಡ್ನ ಅಲ್ಲಿ ಇಡಿ ಅಂತ ಹೇಳ್ತಾರೆ. ಸೊ ರೆಕಾರ್ಡ್ನ ಅಲ್ಲಿ ಇಡ್ತೀರಾ ನೀವು. ರೆಕಾರ್ಡ್ ಇಟ್ಟು ಮುಂದೆ ಹೋಗ್ಬಿಟ್ಟು ಟೇಬಲ್ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ಸ್ದು ಕೂಡ ಒಂದು ಚೀಟಿನಲ್ಲಿ ಬರೆದು ಟೇಬಲ್ ಮೇಲೆ ಇಟ್ಟಿರ್ತಾರೆ. ನೀವು ಹೋಗ್ಬಿಟ್ಟು ಅಲ್ಲಿ ಚೀಟಿನ ಮಡಚಿ ಇಟ್ಟಿರ್ತಾರೆ, ನಿಮಗೆ ಎಕ್ಸ್ಪೆರಿಮೆಂಟ್ ನೇಮ್ ಕಾಣಿಸ್ತಾ ಇರಲ್ಲ. ನೀವು ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಚೀಟಿನ ಪಿಕ್ ಮಾಡ್ತೀರಾ. ಪಿಕ್ ಮಾಡಿದಾಗ ನೋಡ್ತೀರಾ ಅಲ್ಲಿ ನಿಮಗೆ ಯಾವ್ದು ಎಕ್ಸ್ಪೆರಿಮೆಂಟ್ ಬಂದಿದೆ ಅದನ್ನು ನೀವು ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಯಾರು ಇರ್ತಾರೆ ಅವರಿಗೆ ನೀವು ತೋರಿಸ್ಬೇಕಾಗುತ್ತೆ. ಸೊ ಅವ್ರು ಹೇಳ್ತಾರೆ ಈ ಬೆಂಚಲ್ಲಿ ಅಥವಾ ಇಲ್ಲೋಗಿ ಕೂತ್ಕೊಂಡು ಸೊ ಥಿಯರಿ ಪಾರ್ಟ್ ಏನಿದೆ ಫಸ್ಟು ಬರೀರಿ ಅಂತ ಕಳಿಸ್ತಾರೆ. ಫಸ್ಟ್ ಸ್ಟೂಡೆಂಟ್ ಹೋದರು, ಅದೇ ರೀತಿಯಾಗಿ ಸೆಕೆಂಡ್ ಸ್ಟೂಡೆಂಟ್ ಬರ್ತಾರೆ, ಥರ್ಡ್ ಸ್ಟೂಡೆಂಟ್ ಬರ್ತಾರೆ, ಫೋರ್ತ್ ಸ್ಟೂಡೆಂಟ್ ಬರ್ತಾರೆ. ಬಂದು ಎಲ್ಲ ಚೀಟಿನ ತೊಗೊಂಡು ಅವ್ರಿಗೆ ಯಾವುದು ಎಕ್ಸ್ಪೆರಿಮೆಂಟ್ ಇದೆ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ಲಿಗೆ ತೋರಿಸಿದ್ರೆ ಥಿಯರಿ ಪಾರ್ಟ್ ಏನಿದೆ ಬರೀರಿ ಅಂತ ಕಳಿಸ್ತಾರೆ. ಸೊ 12 ಮೆಂಬರ್ಸ್ದು ಆಯಿತು. ಎಲ್ಲ ಒಂದು ಬೆಂಚಲ್ಲಿ ಕೂತ್ಕೊಂಡು ಥಿಯರಿನ ಬರಿಬೇಕು. ಮ್ಯಾಮ್ ಥಿಯರಿ ಏನು ಬರೆಯೋದು ಅಂತ ನೀವು ಕೇಳೋದಾದರೆ, ಸೊ ಫಸ್ಟ್ ಏನು ಮಾಡಿರ್ತಾರೆ ಅಲ್ಲಿ, ಇವಾಗ ನಿಮಗೆ ಒಂದು ಡೌಟ್ ಬರ್ತಾ ಇರುತ್ತೆ, ಮ್ಯಾಮ್ ನಮ್ಮ ಕಾಲೇಜಲ್ಲಿ, ಸೊ ನಮ್ಮ ಕಾಲೇಜ್ ಇದು, ನಮಗೆ ಲ್ಯಾಬ್ ಎಕ್ಸಾಮ್ಗೆ ಬೇರೆ ಕಾಲೇಜಿಗೆ ಸೆಂಟರ್ ಆಗಿ ಬಿದ್ದಿದೆ. ನಮ್ಮ ಕಾಲೇಜ್ನಲ್ಲಿ ಇಷ್ಟೇ ಎಕ್ಸ್ಪೆರಿಮೆಂಟ್ಸ್ ಮಾಡಿರೋದು, ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ನ ಬಿಟ್ಟಿದ್ದಾರೆ, ಏನು ಮಾಡೋದು ಮ್ಯಾಮ್? ಆವಾಗ ಏನು ಮಾಡೋದು ಅಂತಂದರೆ,
ಸೊ ಟೆನ್ಷನ್ ಬೇಡ. ನಿಮ್ಮ ಕಾಲೇಜ್ ಲೆಕ್ಚರರ್ ಏನಿರ್ತಾರೆ, ನಾನೀಗ ಫಿಸಿಕ್ಸ್ ಬಗ್ಗೆ ಹೇಳ್ತಿರೋದಲ್ವ, ನಿಮ್ಮ ಕಾಲೇಜ್ ಫಿಸಿಕ್ಸ್ ಲೆಕ್ಚರರ್ ಏನಿರ್ತಾರೆ ಆ ಕಾಲೇಜಲ್ಲಿ ಕಂಡಕ್ಟ್ ಮಾಡ್ತಿದ್ದಾರಲ್ವ, ಅಲ್ಲಿ ಇರ್ತಕ್ಕಂಥ ಫಿಸಿಕ್ಸ್ ಲೆಕ್ಚರರ್ ಏನಿದ್ದಾರೆ ಅವರಿಬ್ಬರು ಮಾತಾಡ್ಕೋತಾರೆ. ಸೊ ನಮ್ಮ ಕಾಲೇಜಲ್ಲಿ ಇಷ್ಟು ಎಕ್ಸ್ಪೆರಿಮೆಂಟ್ಸ್ ಆಗಿದೆ, ನಾವು ಇಷ್ಟು ಎಕ್ಸ್ಪೆರಿಮೆಂಟ್ಸ್ನ ಇಡ್ತೀವಿ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಅಷ್ಟು ಎಕ್ಸ್ಪೆರಿಮೆಂಟ್ಸ್ನ ಅಲ್ಲಿ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ನೀವು ತೊಗೊಂಡು ಬರ್ತೀರಾ. ಸೊ ಈಗ ಬಂದ ತಕ್ಷಣವೇ ನಿಮ್ಮ ಒಂದು ಆನ್ಸರ್, ನಿಮಗೆ ಆನ್ಸರ್ ಬುಕ್ಲೆಟ್ನ ಕೊಡ್ತಾರೆ. ಅದರಲ್ಲಿ ನೀವು ಏನು ಫಿಲ್ ಮಾಡಬೇಕು ಅಂತಂದರೆ ಕರೆಕ್ಟಾಗಿ ನಿಮ್ಮ ಒಂದು ನೇಮ್ನ ಬರಿಬೇಕು. ನಿಮ್ಮ ಕೊಟ್ಟಿರೋಂಥ ಆಲ್ ಟಿಕೆಟಲ್ಲಿ ಏನು ನಂಬರ್ ಇದೆ, ರಿಜಿಸ್ಟರ್ ನಂಬರ್ ಇದೆ, ಅದನ್ನು ನೀಟಾಗಿ ಎಂಟರ್ ಮಾಡಬೇಕು. ಹಾಗೆ ಸಬ್ಜೆಕ್ಟ್ ಕೋಡು ನೀಟಾಗಿ ಎಂಟರ್ ಮಾಡಬೇಕು. ಯಾವ ಒಂದು ಡೇಟಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ ಅದನ್ನು ನೀಟಾಗಿ ಬರಿಬೇಕು. ಸೊ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ನೀವು ಮಿಸ್ಟೇಕ್ ಮಾಡಿ ವೈಟ್ನರ್ ಇಸ್ಕೊಂಡು ಹಚ್ಚಿ ಇದು ಮಾಡೋದ್ರಿಂದ ತುಂಬಾ ಇದಾಗುತ್ತೆ. ಆದಷ್ಟು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಫಸ್ಟ್ ಥಿಂಗ್ ಏನಿದೆ, ನಿಮ್ಮ ಬುಕ್ಲೆಟಲ್ಲಿ ನೇಮ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ಯಾವ ಒಂದು ಡೇಟಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ, ಸಬ್ಜೆಕ್ಟು, ಸಬ್ಜೆಕ್ಟ್ ನೇಮು, ಸಬ್ಜೆಕ್ಟ್ ಕೋಡು, ಪ್ರತಿಯೊಂದು ಡೀಟೇಲ್ಸ್ನ ನೀಟಾಗಿ ಎಂಟರ್ ಮಾಡಿ. ಅದಾದ ನಂತರ ನಿಮಗೆ ಎಕ್ಸ್ಪೆರಿಮೆಂಟ್ ಕೊಟ್ಟಿರ್ತಾರಲ್ವ, ಆ ಎಕ್ಸ್ಪೆರಿಮೆಂಟಲ್ಲೇ ಏಮ್ ಕೂಡ ಕೊಟ್ಟಿರ್ತಾರೆ. ಎಕ್ಸ್ಪೆರಿಮೆಂಟ್ ನೇಮು, ಏಮು. ಸೊ ಬುಕ್ಲೆಟ್ ಕೊಟ್ಟ ತಕ್ಷಣವೇ ಫಸ್ಟು ಯಾವ ಎಕ್ಸ್ಪೆರಿಮೆಂಟ್ ಸಿಕ್ಕಿದೆ ಅದನ್ನು ಮೇಲೆ ಹೆಡ್ಲೈನ್ ಆಗಿ ಬರೀರಿ, ಓಕೆನಾ. ಹೆಡ್ಲೈನ್ ಹಾಕಿದ್ರಿ. ಅದಾದ ನಂತರ ಏಮು. ಸೊ ಸಮ್ಟೈಮ್ಸ್ ಅವ್ರು ಏಮ್ನ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ಕೊಟ್ಟಿರಲ್ಲ, ಜಸ್ಟ್ ಎಕ್ಸ್ಪೆರಿಮೆಂಟ್ ನೇಮ್ ಕೊಟ್ಟಿರ್ತಾರೆ ಅಷ್ಟೇ. ನೀವೇನು ಮಾಡಿರಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಎಕ್ಸ್ಪೆರಿಮೆಂಟು ಏಮ್ ಬರಿಬೇಕು. ಅದಾದ ನಂತರ ಪ್ರಿನ್ಸಿಪಲ್ ಏಮ್ ಬರೆಯೋದಕ್ಕೆ 2 ಮಾರ್ಕ್ಸ್, ಪ್ರಿನ್ಸಿಪಲ್ ಬರೆಯೋದಕ್ಕೆ 2 ಮಾರ್ಕ್ಸ್. ಅದಾದ ನಂತರ ಕೆಲವೊಂದು ಫಾರ್ಮುಲಾಗಳಿರುತ್ತೆ, ಕೆಲವೊಂದು ಎಕ್ಸ್ಪ್ರೆಷನ್ ಇರುತ್ತೆ, ಎಕ್ಸ್ಪ್ರೆಷನ್ ಬರೆದು ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು, ಓಕೆನಾ. ಆ ಟರ್ಮ್ಸ್ ಫಾರ್ಮುಲಾ ಬರೆದು ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಗೇನ್ 2 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ನೀವು ಬಂದಾಗ ಸೊ ಅಲ್ಲಿ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಅಥವಾ ಗ್ರಾಫ್ ಇರುತ್ತೆ. ಯಾವುದೋ ಒಂದು ಎಕ್ಸ್ಪೆರಿಮೆಂಟಿಗೆ, ಎಲ್ಲ ಎಕ್ಸ್ಪೆರಿಮೆಂಟ್ ಕೂಡ ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತು ಗ್ರಾಫ್ ಇರುತ್ತೆ. ಸರ್ಕ್ಯೂಟ್ ಡಯಾಗ್ರಾಮ್ನ ಬರಿಬೇಕು, ಗ್ರಾಫ್ನ ಬರಿಬೇಕು, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ನೀವೇನು ಮಾಡ್ತೀರಾ, ಟ್ಯಾಬ್ಯುಲರ್ ಕಾಲಮ್ನ ಹಾಕ್ತೀರಾ. ಟ್ಯಾಬ್ಯುಲರ್ ಕಾಲಮಲ್ಲಿ ನೀಟಾಗಿ ಬರಿಬೇಕು. ಅಬ್ಸರ್ವೇಷನು, ಕ್ಯಾಲ್ಕುಲೇಷನಿಗೆ ತೊಗೊಂಡಿರೋ ಅಂಥದ್ದು, ಫಾರ್ಮುಲಾಸು. ಸೊ ನಿಮ್ಮ ರೆಕಾರ್ಡಲ್ಲಿ ನೀವು ನೀಟಾಗಿ ಬರೆದಿರ್ತೀರಲ್ವ, ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು, ಓಕೆನಾ. ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ಸೊ ಅಲ್ಲಿ ಕ್ಯಾಲ್ಕುಲೇಷನ್ಗೆ ಏನೇನು ಪ್ರೋಸೆಸ್ ಬೇಕೋ ಅಷ್ಟೆಲ್ಲ ಜಾಗ ಬಿಟ್ಕೊಂಡು ನಂತರ ಲಾಸ್ಟಿಗೆ ರಿಸಲ್ಟ್ನ ಮರಿಬಾರ್ದು. ಸೊ ರಿಸಲ್ಟಿಗೂ ಕೂಡ 2 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟು ಏಮು, ಪ್ರಿನ್ಸಿಪಾಲು, ಫಾರ್ಮುಲಾ ಬರೆದು, ಎಕ್ಸ್ಪ್ರೆಷನ್ ಬರೆದು, ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡೋದು, ಅದಾದ ನಂತರ ಗ್ರಾಫು ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕೋದು, ನಂತರ ಟ್ಯಾಬ್ಯುಲರ್ ಕಾಲಮ್ ಹಾಕೋದು, ನಂತರ ಕ್ಯಾಲ್ಕುಲೇಷನಿಗೆ ಸ್ವಲ್ಪ ಜಾಗ ಬಿಟ್ಟು ಕೆಳಗಡೆ ರಿಸಲ್ಟ್ ಅಂತ ಬರಿಬೇಕು. ಇಷ್ಟಕ್ಕೆ ನಿಮಗೆ ಮಾರ್ಕ್ಸು ಅಲೋಕೇಟ್ ಆಗಿರುತ್ತೆ. ಇದಾದ ನಂತರ ನಿಮಗೆ ವೈವಾ ಮಾರ್ಕ್ಸಿಗೆ 4 ಮಾರ್ಕ್ಸು, ವೈವಾ ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ಥಿಯರಿ ಪಾರ್ಟ್ ಎಲ್ಲ ಬರ್ದಾಯಿತು. ಒಂದು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡಿ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಾ ಏನು ಅಂತ ಹೇಳ್ಬಿಟ್ಟು, ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡೇ ಬರ್ದಿದ್ದೀನಾ ಅಂತ. ಸೊ ನಿಮಗೆ ಕನ್ಫರ್ಮ್ ಆಗಿ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಿ ಅಂತ ಬಂತು ಅಂತಂದರೆ ಸೊ ಅಲ್ಲೇನು ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಇರ್ತಾರೆ, ಸೊ ಯಾರು ಫ್ರೀ ಇರ್ತಾರೆ ಅವ್ರಿಗೆ ತೊಗೊಂಡೋಗಿ ತೋರಿಸಿ. ಸೊ ಅವರು ಚೆಕ್ ಮಾಡ್ತಾರೆ. ಸೊ ಈ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಬರ್ದಿದ್ದಾರಾ, ಎಕ್ಸ್ಪೆರಿಮೆಂಟ್ ನೇಮ್ ಬರ್ದಿದ್ದಾರಾ, ಏಮ್ ಬರ್ದಿದ್ದಾರಾ, ಪ್ರಿನ್ಸಿಪಲ್ ಬರ್ದಿದ್ದಾರಾ, ಎಕ್ಸ್ಪ್ರೆಷನ್ ಬರ್ದಿದ್ದಾರಾ, ಟ್ಯಾಬ್ಯುಲರ್ ಕಾಲಮ್, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಹೋಗಿ ನಿಮ್ಮ ಎಕ್ಸ್ಪೆರಿಮೆಂಟ್ ಹತ್ರ ಹೋಗಿ ನಿಮ್ಮ ಒಂದು ಎಕ್ಸ್ಪೆರಿಮೆಂಟ್ ಶುರು ಮಾಡಿ ಅಂತ ಹೇಳ್ತಾರೆ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ, ಸರ್ಕ್ಯೂಟ್ ಕನೆಕ್ಷನ್ಸ್ ಏನೇನಿರುತ್ತೆ, ಆ ಒಂದು ಲ್ಯಾಬ್ ಎಕ್ಸಾಮ್, ಸೊ ಆ ಒಂದು ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಏನು ಸೆಟಪ್ ಇರುತ್ತೆ ಅದನ್ನು ನೀವು ನೀಟಾಗಿ ಸೆಟಪ್ ಮಾಡಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಸೊ ನೀವು ಕನೆಕ್ಷನ್ ಎಲ್ಲ ರೆಡಿ ಇದೆ. ಸೊ ಇದು ಮಾಡೋದಕ್ಕಿಂತ ಮುಂಚೆ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಯಾರು ಇರ್ತಾರೆ, ಸೊ ಇಂಟರ್ನಲ್ ಬರೋದು ಕಡಿಮೆ, ಈ ಒಂದು ಇದಕ್ಕೆಲ್ಲ ಎಕ್ಸ್ಟರ್ನಲ್ ಬರ್ತಾರೆ. ಎಕ್ಸ್ಟರ್ನಲ್ ಬಂದುಬಿಟ್ಟು ಸೊ ಕಂಡಕ್ಟ್ ಮಾಡಿ, ನಿಮ್ಮ ಕನೆಕ್ಷನ್ಸ್ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ತೋರಿಸಿ ಅಂತ ಕೇಳ್ತಾರೆ. ಸೊ ನಿಮ್ಮ ಕನೆಕ್ಷನ್ಸ್ ಏನೇನು ಮಾಡಿರ್ತಾರ ಅದನ್ನೆಲ್ಲ ನೋಡ್ತಾರೆ. ಸೊ ಅವ್ರು ನೋಡ್ತಾರೆ ಕರೆಕ್ಟಾಗಿದೆ, ಸೊ ರೀಡಿಂಗ್ಸ್ನ ತೊಗೊಳ್ಳಿ, ಅಬ್ಸರ್ವೇಷನ್ನ ತೊಗೊಳ್ಳಿ ಅಂತ ಹೇಳ್ತಾರೆ. ಮಿನಿಮಮ್ 3, 4 ಅಥವಾ 5 ರೀಡಿಂಗ್ಸ್ನ ನೀವು ತೊಗೊಳ್ಳಿ. ಸೊ ಅವ್ರು ಹೇಳ್ತಾರೆ 5 ರೀಡಿಂಗ್ಸು 3 ರೀಡಿಂಗ್ಸ್ ಅಂತ. ಅವ್ರು ಏನೂ ಹೇಳಿಲ್ಲ ಅಂದರೆ ಮಿನಿಮಮ್ ನೀವು 4 to 5 ರೀಡಿಂಗ್ಸ್ನೇ ತೊಗೊಂಡು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲ ಏನಿದೆ ನೀಟಾಗಿ ಮಾಡಿ. ಮ್ಯಾಮ್ ನಾವೆಲ್ಲ ಮಾಡ್ತಿದ್ದೀವಿ, ಸರ್ಕ್ಯೂಟ್ ಕನೆಕ್ಷನ್ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಇದೆ, ನನಗೆ ಬರಬೇಕಾಗಿದ್ದಂಥ ಔಟ್ಪುಟ್ ಬರ್ತಿಲ್ಲ, ಪಾರ್ಷಿಯಲ್ ಔಟ್ಪುಟ್ ಬರ್ತಿದೆ ಮ್ಯಾಮ್, ನನ್ನ ಫೇಲ್ ಮಾಡ್ತಾರೆ ಅಂತ ಕೇಳಿದರೆ ಸೊ ಇಲ್ಲ, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನಿಮಗೆ ಮಾರ್ಕ್ಸ್ ಎಲ್ಲ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಪಾರ್ಷಿಯಲ್ ಔಟ್ಪುಟ್ ಬರ್ತಿರೋದ್ರಿಂದ ಫುಲ್ ಮಾರ್ಕ್ಸ್ ಬರೋ ಬದಲು 4 ಮಾರ್ಕ್ಸ್ ಬರೋ ಬದಲು ನಿಮಗೆ 2.5, 3 ಆ ಥರ ಸಿಗುತ್ತೆ. ಸೊ ಓಕೆನಾ, ಇಲ್ಲಿ ಪಾರ್ಷಿಯಲ್ ಔಟ್ಪುಟ್ಟು, ಫುಲ್ ಔಟ್ಪುಟ್ಟು ಅದ್ರ ಬಗ್ಗೆ ನೀವು ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಸರ್ಕ್ಯೂಟ್ ಕನೆಕ್ಷನ್ ಕೊಡಿ, ರೀಡಿಂಗ್ಸ್ ಏನು ಬರುತ್ತೆ ತೊಗೊಳ್ಳಿ,
ಗಡಿ ಬಿಡಿನಲ್ಲಿ ಬಂದಿರೋಂಥ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ, ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಏನು ಮಾಡಿಬಿಡ್ತಾರೆ, ಸೊ ಕ್ಯಾಲ್ಕುಲೇಷನಲ್ಲಿ ತಪ್ಪು ಮಾಡಿಬಿಟ್ಟು ರಿಸಲ್ಟ್ ಬರಿಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ ಕ್ಯಾಲ್ಕುಲೇಷನಲ್ಲಿ. ಸೊ ನಿಧಾನವಾಗಿ ಕ್ಯಾಲ್ಕುಲೇಷನ್ದು ಏನಿರುತ್ತೆ ಪಾರ್ಟು ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಅದಾದ ನಂತರ ಸೊ ಆನ್ಸರ್ ಎಲ್ಲ ಬಂತು, ಒಂದು ಬಾಕ್ಸ್ ಹಾಕಿ ಇದು ಮಾಡಿಬಿಟ್ಟು ರಿಸಲ್ಟು ಕೆಳಗಡೆ ನಾನು ಹೇಳಿದೆ ರಿಸಲ್ಟ್ ಅಂತ ಒಂದು ಬರೆದು ದಿಸ್ ಎಕ್ಸ್ಪೆರಿಮೆಂಟು ರಿಸಲ್ಟ್ ಅಂತ ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ನೇಮ್ ಹಾಕ್ಬಿಟ್ಟು ರಿಸಲ್ಟ್ ಈಸ್ ಅಂತ ಹೇಳ್ಬಿಟ್ಟು ಅದನ್ನು ಬರೆದು ಅಂಡರ್ಲೈನ್ ಮಾಡಿ. ಸೊ ಆ ಒಂದು ಇದಕ್ಕೆ SI ಯೂನಿಟ್ ಇತ್ತು ಅಂತಂದರೆ ಕಂಪಲ್ಸರಿಯಾಗಿ ನೀವು SI ಯೂನಿಟ್ ಬರೀಲೇಬೇಕಾಗುತ್ತೆ. SI ಯೂನಿಟ್ ಬರೀಲಿಲ್ಲ ಅಂದರೆ ಆಫ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಇಷ್ಟು ಕಂಪ್ಲೀಟ್ ಪ್ರೊಸೆಸ್ ಆಯಿತು. ಇದೆಲ್ಲ ಆದ ನಂತರ ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಸಿಕ್ಕಿರುತ್ತೆ ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ನಿಮಗೆ ವೈವಾ ಕ್ವಶನ್ನ ಕೇಳ್ತಾರೆ, ಓಕೆನಾ. ವೈವಾ ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಆದಂಥ ನಿಮ್ಮ ಒಂದು ಫಿಸಿಕ್ಸ್ ಲ್ಯಾಬ್ ಎಕ್ಸಾಮು ನಡೆಯುತ್ತೆ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಕ್ತು ಅಂತ ಅನ್ಕೋತೀನಿ. ಸೊ ಫಸ್ಟ್ PU ಅವ್ರಿಗೂ ಕೂಡ ಇದೇ ಒಂದು ಪ್ರೋಸೆಸ್ಸಲ್ಲಿ ನಡೆಯುತ್ತೆ. ಸೊ ನಿಮ್ಮ ಒಂದು ಕಾಲೇಜ್ನಲ್ಲೇ ಕಂಡಕ್ಟ್ ಮಾಡ್ತಾರೆ, ಓಕೆನಾ. ಸೊ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ನಿಮಗೆ ಬಯೋ ಕೆಮಿಸ್ಟ್ರಿ ಹಾಗೆ ಕಂಪ್ಯೂಟರ್ ಸೈನ್ಸ್ದು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದ್ರ ಬಗ್ಗೆ ಕೂಡ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.